ಇನ್ನು ಇದೆಲ್ಲದರ ಮಧ್ಯೆ ಬೆಂಗಳೂರಿನಲ್ಲಿ ಭಾರೀ ಗಾಳಿಗೆ ಬೃಹತ್ ಮರವೊಂದು ಧರಾಶಾಯಿಯಾಗಿದೆ. ಅಶ್ವಥ್ ನಗರ ಸಮೀಪ HQTC ಬಳಿ ಮರವೊಂದು ನೆಲಕ್ಕುರುಳಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಹೆಮ್ಮರ ಬಿದ್ದ ಪರಿಣಾಮ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿದೆ. ಇಡೀ ರಸ್ತೆ ಬ್ಲಾಕ್ ಆಗಿದೆ. ಟ್ರಾಫಿಕ್ನಿಂದ ಸವಾರರು ಹೈರಾಣಾಗಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಕೊರೋನಾ ಏರಿಕೆ ಆಗ್ತಾ ಇದೆ, ಇನ್ನೊಂದು ಕಡೆಯಿಂದ ಮಳೆ ಬಂದು ಹೋಯ್ತು, ನಿಂತು ಹೋಯ್ತು. ಈಗ ಮರಗಳು ಉರುಳುತ್ತಾ ಇದ್ದಾವೆ. ಅದು ಯಾವ ಕಾರಣಕ್ಕೆ ಏನು ಗೊತ್ತಿಲ್ಲ. ಈಗಂತೂ ಗಾಳಿ ಬಂತು, ಆ ಗಾಳಿಗೆ ಬೃಹತ್ ಗಾತ್ರದ ಮರ ಬಿದ್ದಿದೆ. ಆದರೆ ಕಳೆದ 2-3 ದಿನಗಳ ಹಿಂದೆ 3-4 ಮರಗಳು ಗಾಳಿ ಇಲ್ಲ, ಮಳೆ ಇಲ್ಲ, ಎಂಥದೂ ಇಲ್ಲ, ತನ್ನ ಪಾಡಿಗೆ ತಾನು ಬಿದ್ದು ಬಿಟ್ಟಿದ್ದಾವೆ. ಈಗ ಈ ದೃಶ್ಯವನ್ನು ನೋಡ್ತಾ ಇದ್ರಿ, ಅಶ್ವಥ್ ನಗರದ ದೃಶ್ಯ. ರಸ್ತೆಗೆ ಅಡ್ಡಲಾಗಿ ಬೃಹತ್ ಗಾತ್ರದ ಮರವೊಂದು ಬಿದ್ದಿದೆ. ಟ್ರಾಫಿಕ್ ಜಾಮ್ ಉಂಟಾಗಿತ್ತು, ಅದನ್ನು ತೆರವು ಮಾಡುವಂಥ ಕಾರ್ಯವೂ ಕೂಡ ನಡೀತಾ ಇದೆ. ಅಶ್ವಥ್ ನಗರ ಸಮೀಪದ HQTC ಬಳಿ ಬೃಹತ್ ಗಾತ್ರದ ಮರವೊಂದು ನೆಲಕ್ಕುರುಳಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇನ್ನು ಸ್ಥಳದಿಂದ ಪ್ರಗತಿ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಟ್ಟು ಹೋಗ್ತಾರೆ. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಗತಿ. ಕಳೆದ 2-3 ದಿನಗಳ ಹಿಂದೆಯೂ ಕೂಡ ಗಮನಿಸಿದ್ವಿ, ಅನೇಕ ಮರಗಳು ಧರಾಶಾಯಿ ಆಗಿದ್ವು. ಈಗ ಮಳೆ ಇಲ್ಲ, ಎಂಥದ್ದೂ ಇಲ್ಲ, ಗಾಳಿಗೇನ ಮರ ಬಿದ್ದಿರೋದು. ಸಮಸ್ಯೆ ಏನಾಗಿದೆ? ವಾಸುದೇವ್, ಸದ್ಯ ಅದೇ ರೀತಿ ಅಂತ ಹೇಳ್ಬೋದು. ಅಂದ್ರೆ ಬೆಳಗ್ಗೆ ಹೊತ್ತಿಗೆ ಗಾಳಿ ಮಳೆ ಬಂದಿರುವಂತಹ ಎಫೆಕ್ಟ್, ಅಂದ್ರೆ ಮಳೆ ಬಂದಿಲ್ಲ, ಗಾಳಿ ಬೀಸಿರುವಂತಹ ಎಫೆಕ್ಟ್, HQTC ಬಳಿ ಮರ ಬಿದ್ದಿರುವಂತದ್ದು ದೃಶ್ಯವನ್ನ ನಮ್ಮ ವಿಡಿಯೋ ಜರ್ನಲಿಸ್ಟ್ ಪ್ರಶಾಂತ್ ಆ ದೃಶ್ಯವನ್ನ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ನೀವು ಗಮನಿಸ್ತಾ ಇರಬಹುದು, ಕಂಪ್ಲೀಟ್ ಆಗಿ ಒಂದು ದೊಡ್ಡ ಹೆಮ್ಮರ ಏನಿರುತ್ತೆ, ಆ ಹೆಮ್ಮರ HQTC ಬಳಿ ಬಿದ್ದಿರುವಂತದ್ದು. ಆ ಮರವನ್ನ ತೆರವು ಮಾಡುವಂತಹ ಕೆಲಸದಲ್ಲಿ ಟ್ರಾಫಿಕ್ ಪೊಲೀಸರಾಗ್ಲಿ, ಜೊತೆಗೆ ಇಲ್ಲಿರುವಂತಹ ಸ್ಥಳೀಯ ಪೊಲೀಸರಾಗ್ಲಿ, ಜೊತೆಗೆ ಇದು HQTC ಕ್ಯಾಂಪಸ್ ಆಗಿರುವಂತದ್ದನ್ನ ಏರ್ಫೋರ್ಸ್ ಸಿಬ್ಬಂದಿ ಆಗ್ಲಿ, ಅವರೆಲ್ಲರೂ ಕೂಡ ನಿರತರಾಗಿರುವಂತದ್ದು. ಅವ್ರದೇ ಆದಂತಹ ಒಂದು ಟೀಮ್ ಇರುತ್ತೆ. ಸೊ ಹಾಗಾಗಿ ಸ್ಪೆಷಲ್ ಆಗಿ ಅವರು ಕೂಡ ಬಂದು ಇಲ್ಲಿ ಮರ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪೊಲೀಸ್ ಸಿಬ್ಬಂದಿ ಆಗ್ಲಿ ಇವರೆಲ್ಲ ಹೇಳ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಬೆಳಿಗ್ಗೆ 5:15 ಬಿದ್ದಿರುವಂತಹ ಮರ ಆದ್ರೆ ಕ್ಲಿಯರ್ ಮಾಡೋದಕ್ಕೆ ಇಲ್ಲಿ ನಮಗೆ ಜನ ಸಹಕರಿಸ್ತಾ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಪ್ರಮುಖವಾದಂತಹ ರಸ್ತೆ, ಮುಖ್ಯ ರಸ್ತೆ, ಬಿಸಿಯೆಸ್ಟ್ ರಸ್ತೆ. ಸೊ ಹಾಗಾಗಿ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಆ ಮರ ತೆರವು ಮಾಡ್ತಾ ಇದಾರಲ್ಲ, ಅದರ ಅಡಿಯಲ್ಲೇ ನಿಂತ್ಕೊಂಡು ಜನರು ಕೂಡ ಓಡಾಟವನ್ನ ನಡೆಸ್ತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಎಷ್ಟೇ ಹೇಳಿದ್ರು ಕೂಡ ಜನರನ್ನ ನಿಯಂತ್ರಣ ಮಾಡೋದಕ್ಕಾಗ್ತಾ ಇಲ್ಲ. ಮರವನ್ನ ತೆರವು ಮಾಡ್ತಾ ಇರುವಂತಹ ಜಾಗದಲ್ಲೇ ಜನರು ಈ ರೀತಿಯಾಗಿ ಓಡಾಟವನ್ನ ನಡೆಸಿದ್ರೆ, ಯಾರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಗ ಮತ್ತೆ ನಮ್ಮನ್ನೇ ಬ್ಲೇಮ್ ಮಾಡ್ತಾರೆ. ಈ ರೀತಿಯಾದಂತಹ ಒಂದು ಸಿಚುವೇಶನ್ ಇದೆ. ಜನರಿಗೆ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಜನ ಕೇಳುವಂತಹ ಒಂದು ಸ್ಥಿತಿಯಲ್ಲಿ ಇಲ್ಲ ಅನ್ನುವಂತಹ ಆಕ್ರೋಶ, ಅಸಹನೆಯನ್ನ ಇಲ್ಲಿ ಪೊಲೀಸರು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೇನೆ. ಸರ್, 5:15 ಬಿದ್ದಿರುವಂತಹ ಮರ, ಬಟ್ ಇನ್ನೂ ಕ್ಲಿಯರ್ ಆಗ್ತಾ ಇಲ್ಲ, ಕಾರಣ ಏನ್ ಸರ್? 5:15 ಬಿದ್ದಿರೋದು, ಇದು 7:15 ಬಿದ್ದಿರೋದು. ಅದು ಏರ್ಫೋರ್ಸ್ ಅವ್ರು ಬಂದು ಕ್ಲಿಯರ್ ಮಾಡ್ತಿದಾರಲ್ಲ, ಮತ್ತೆ ಪಬ್ಲಿಕ್ ನಾವು ಟ್ರಾಫಿಕ್ ಡೈವರ್ಟ್ ಮಾಡಿದ್ರು ಅವ್ರು ನಮ್ಮ ಮಾತು ಮೀರಿ ನಾನೊಬ್ರ ಹೋಗ್ಬಿಡ್ತೀನಿ, ನಾವೊಬ್ರು ಹೋಗ್ಬಿಡ್ತೀನಿ ಅಂತ ಟ್ರಾಫಿಕ್ ಹೋಗ್ತಾನೆ ಇತ್ತು. ಎಷ್ಟು ಡೈವರ್ಟ್ ಮಾಡಿದ್ರು, ಎಷ್ಟು ಬೈದ್ರು ಅಲೆ ತರ ವೆಹಿಕಲ್ ಬರ್ತಾನೆ ಇದೆ. ನಾವು ಡೈವರ್ಟ್ ಮಾಡ್ತೀವಿ ಮಾಡಿದ್ರು ಅವ್ರು ನಮ್ಮ ಮಾತು ಕೇಳಿದಿರ ನಮ್ ಕೆಲ್ಸಕ್ಕೆ ತೊಂದರೆ ಕೊಡ್ತಾರೆ. ಈಗಲೂ ನೋಡಿ ಆ ಮರ ಕಟ್ ಮಾಡ್ತಿರೋಗೆ ಜನ ನೋಡಿ ಓಡ್ಕೊಂಡು ಅದ್ರ ಕೆಳಗಡೆಯಿಂದಾನೇ ಬರ್ತಾ ಇದ್ದಾರೆ. ಇದು ಟ್ರಾಫಿಕ್ ನಾರ್ತ್ ಈಸ್ಟ್ ನ ACP ಹೇಳ್ತಾ ಇರುವಂತಹ ಮಾತು. ನೀವು ದೃಶ್ಯವನ್ನು ಕೂಡ ಗಮನಿಸಬಹುದು ಯಾವ ರೀತಿಯಾಗಿದೆ ಅಂತ. ಒಂದ್ ಸೈಡ್ ಫುಲ್ ಜನ ನಿಂತಿದ್ದಾರೆ. ಅಂದ್ರೆ ಇದು ತುಂಬಾ ಜನ ಕೆಲಸಕ್ಕೆ ಹೋಗುವಂತಹ ಸಮಯ. ರಸ್ತೆಯನ್ನ ಬ್ಲಾಕ್ ಮಾಡಿದ್ರು ಕೂಡ ಇಡೀ ರಸ್ತೆಯಲ್ಲಿ ಒಂದು ಕಡೆ ವಾಹನ ಸವಾರರು ಇರುವಂತಹ ದೃಶ್ಯಾವಳಿ ಇದೆ, ಇನ್ನೊಂದು ಕಡೆಯಲ್ಲಿ ಒಂದಷ್ಟು ಜನರು ಕೂಡ ನಿಂತಿರುವಂತಹ ದೃಶ್ಯ. ಎಷ್ಟೇ ಮರವನ್ನ ಕಟ್ ಮಾಡ್ತಾ ಇದೀವಿ, ಸೈಡ್ ಹೋಗಿ ಅನ್ನುವಂತಹ ಮನವರಿಕೆಯನ್ನ ಮಾಡಿದ್ರು ಕೂಡ ಜನ ಈ ಭಾಗದಲ್ಲಿ ಕೇಳುವಂತಹ ಪರಿಸ್ಥಿತಿ ಇಲ್ಲ. ಮರದ ಅಡಿಯಲ್ಲಿ ಯಾವ ರೀತಿಯಾಗಿ ಓಡ್ ಬರ್ತಾ ಇದ್ದಾರೆ ಅನ್ನುವಂತಹ ಚಿತ್ರಣ ಕೂಡ ನೀವು ನೋಡ್ತಾ ಇರಬಹುದು. ಇದು ಈ ಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಅಂದ್ರೆ ಬೆಳಿಗ್ಗೆ 7:15 ಬಿದ್ದಂತಹ ಮರ ಇನ್ನೂ ಕೂಡ ಕ್ಲಿಯರ್ ಮಾಡುವಲ್ಲಿ ಇಲ್ಲಿನ ಜನ ಸಹಕರಿಸ್ತಾ ಇಲ್ಲ ಅಂತ ಆಕ್ರೋಶವನ್ನ ಇಲ್ಲಿ ಸಿಬ್ಬಂದಿ ಹೊರ ಹಾಕ್ತಾ ಇರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.